ಹಾಯ್ ಎವ್ರಿವನ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಕೆಸೆಟ್ 2026 ನೋಟಿಫಿಕೇಷನ್ ಅಧಿಸೂಚನೆಯನ್ನು ಹೊರಡಿಸಿರುವುದಕ್ಕಾಗಿ ಇನ್ಫಾರ್ಮೇಷನನ್ನು ನೀಡಲಿದ್ದೇನೆ. ಕೆಸೆಟ್ 2026 notification has been officially released from KEA website, Karnataka Examination Authority website. So you can check it on the website. So here is the notification and also the online submission link they have provided on the website. ನೀವಿಲ್ಲಿ ನೋಡ್ಬೋದು ಕೆಸೆಟ್ 2026 ಅಧಿಸೂಚನೆಯನ್ನು ಅವರು ಆಗಸ್ಟ್ 10ರಂದು ಕೆಸೆಟ್ ಅಧಿಸೂಚನೆಯನ್ನು ಇಲ್ಲಿ ಹೊರಡಿಸಿದ್ದಾರೆ. ಹಾಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಲಿಂಕ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಚೆಕ್ ಮಾಡಬಹುದು 10th ಆಗಸ್ಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ, if you click on that link, you are going to have this all details regarding online submission and when you have to submit the end of the submission date and how much fees you have to pay, when they are going to provide hall ticket, pariksha dinanka, when the exam is going to conduct. So here just read all the details, then you can fill the online application. So here main two papers are there, 1 and 2, and the marks provided for each paper they have given and number of questions. So it will be a 3 hours examination. So here they have provided the fees for the caste wise, general and other caste, and how much is the fees for scheduled caste, tribe and SC/ST and all. So just you can go through the details. Paper 1 and 2, how many marks you have to score and which are the examination centers they have provided and what is the code of the paper, and all the details you are going to get in this detailed notification. ಇದು ಕ್ಲಿಯರ್ ಆಗಿ ಅವರು ಕೊಟ್ಟಿದ್ದಾರೆ, ಹೇಗೆ ಮತ್ತು ಹೇಗೆ ಅಪ್ಲೈ ಮಾಡಬೇಕು, ಏನು ಫೀಸ್ ಇದೆ ಮತ್ತು ಯಾವ ಸೆಂಟರ್ಸ್ ಇದೆ ಎಕ್ಸಾಮಿನೇಷನ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಸೊ ಆನ್. ಕಲಬುರಗಿ ಕೂಡ ಇದೆ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್. ಸೊ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ನೀವು ಆ ಎಕ್ಸಾಮಿನೇಷನ್ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಡೀಟೇಲ್ ಆಗಿ ಓದಿ ಫಸ್ಟು, ಆಮೇಲೆ ನೀವು ಅಪ್ಲೈ ಮಾಡಿ. ಸೊ ಜಸ್ಟ್ ನಿಮಗೆ ಯಾರಿಗೆ ಇನ್ಫಾರ್ಮೇಷನ್ ಇನ್ನೂ ರೀಚ್ ಆಗಿಲ್ಲ, ಸೊ ಯು ಹ್ಯಾವ್ ದಿ ಗುಡ್ ಅಪರ್ಚುನಿಟಿ ಟು ಅಪ್ಲೈ ಫಾರ್ ಕೆಸೆಟ್ ಎಕ್ಸಾಮ್ ಆ್ಯಂಡ್ ಯು ಕ್ಯಾನ್ get qualify. You will be eligible for the post of assistant professor within the Karnataka. ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ನೀವು ಎಲಿಜಿಬಲ್ ಆಗಿರ್ತೀರಿ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇದು ಒನ್ ಆಫ್ ದಿ ಬೆಸ್ಟ್ ಒಳ್ಳೆ ಅವಕಾಶ ನಿಮಗೆ. ಸೊ ಪ್ಲೀಸ್ ಈ ಯಾರೆಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಇದ್ದೀರಾ ನೀವು ಈ ಎಕ್ಸಾಮನ್ನು ಅಪ್ಲೈ ಮಾಡ್ಬೋದು. MSc ಫಸ್ಟ್ ಇಯರ್ ಅಂದರೆ ಲಾಸ್ಟ್ ಸೆಮೆಸ್ಟರ್ ಅಥವಾ ನೀವು ಸೆಕೆಂಡ್ ಇಯರಲ್ಲಿ ಓದೋರಂತೂ ಕಂಪಲ್ಸರಿ ಅಪ್ಲೈ ಮಾಡ್ಬೋದು. ಇನ್ನು MSc ಓದುವಾಗಲೂ ಕೂಡ ನೀವು ಅಪ್ಲೈ ಮಾಡ್ಬೋದು, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಮತ್ತು MSc ಆದ ನಂತರ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ನೀವು ಕೂಡ ಅಪ್ಲೈ ಮಾಡಿ ಈ ಎಕ್ಸಾಮನ್ನು ಬರಿಬೋದು. ಸೊ ಇದು ಎಲ್ಲ ನಿಮಗೆ ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ಪ್ರಾಪರಾಗಿ ಓದಿ ಎಕ್ಸಾಮನ್ನು ಕ್ವಾಲಿಫೈ ಮಾಡಲು ಪ್ರಯತ್ನ ಮಾಡಿ. ಸೊ ಈಗ ಇಲ್ಲಿ ನೋಡೋದಾದರೆ ನಿಮ್ಗೆ ಇನ್ನೂ ಎಷ್ಟು ಟೈಮ್ ಇದೆ ಎಕ್ಸಾಮ್ ಸ್ಟಡಿ ಮಾಡೋಕ್ಕಂದರೆ, ಇಲ್ಲಿ ಅರ್ಜಿ ಸಲ್ಲಿಸಲು 10ನೇ ಆಗಸ್ಟ್ಗೆ, ಅಪ್ಲೈ ಮಾಡೋ ಕೊನೆಯ ದಿನಾಂಕ 9th ಸೆಪ್ಟೆಂಬರ್ 5th, ಪಾವತಿಸುವ ಕೊನೆಯ ದಿನಾಂಕ ಅಂದರೆ 9/6 ಸೆಪ್ಟೆಂಬರ್ 6. ಹಾಲ್ ಟಿಕೆಟ್ ಕೊಡೋದು 10 ಅಂದರೆ ಅಕ್ಟೋಬರ್ 1. ಪರೀಕ್ಷಾ ದಿನಾಂಕ 11th ಅಕ್ಟೋಬರ್. ಅಂದರೆ ನಿಮಗೆ ಜೂನ್, ಆಗಸ್ಟ್, ಸೆಪ್ಟೆಂಬರ್,
1-2 ಮಂತ್ ಟೈಮ್ ಇದೆ ಅಂದ್ಕೊಳ್ಳಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಸ್ಟಡಿ ಮಾಡೋಕ್ಕೆ. ಆಲ್ರೆಡಿ ಯಾರು ಪ್ರಿಪೇರ್ ಮಾಡ್ತಿದ್ದೀರಾ ಅವರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಇನ್ನೂ ಯಾರು ಪ್ರಿಪೇರ್ ಮಾಡಿಲ್ಲ ಅವರು ಕೂಡ ಪ್ರಯತ್ನ ಪಡಿ. ಯಾಕಂದರೆ ನೀವು ಒಮ್ಮೆ ಎಕ್ಸಾಮ್ ಅಟೆಂಡ್ ಆದಾಗ ನಿಮಗೆ ಒಂದು ಬರೋ ಎಕ್ಸ್ಪೀರಿಯನ್ಸು ನೀವು ಬೇರೆಯವರಿಗೆ ಕೇಳೋದ ಅವಶ್ಯಕತೆ ಇಲ್ಲ. ನೀವು ಕೂಡ ಪ್ರಯತ್ನ ಮಾಡಿ ಆದಷ್ಟು ಕ್ವಾಲಿಫೈ ಮಾಡಲು ಪ್ರಯತ್ನ ಮಾಡಿ. ಯಾಕಂದರೆ ಇಂಥ ಅವಕಾಶ ಸಿಗೋದು ಮತ್ತು 1 ಇಯರ್ಗೊಮ್ಮೆ ಕರೀತಾರೆ. ಹಾಗಾಗಿ ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಸೊ ಅಪ್ಲೈ ಮಾಡಿ, ಎಕ್ಸಾಮ್ಗಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ದಿಸ್ ಇನ್ಫಾರ್ಮೇಷನ್ ಈಸ್ ಹೆಲ್ಪ್ಫುಲ್ ಫಾರ್ ಯು. Please do subscribe my channel, like, share, and this information is helpful. Thank you everyone.